ಅಯ್ಯೋ! ನಾನು ಕ್ಷಮೆ ಕೇಳಿದ್ದು ನಿನಗೆ ಈ ರೀತಿ ಆಗಲಿ ಅಂತಲ್ಲಮ್ಮ. ನಮ್ಮಿಂದ ಎಷ್ಟೋ ಅಲ್ಪ ಮಟ್ಟಿಗಾದರೂ ನಿಂಗೆ ನೋವಾಗಿದ್ದು ನಿಜ, ಅದಕ್ಕೆ ಕೇಳಿದೆ ಅಂತ ಅರ್ಜುನ್ ಕಡೆ ನೋಡಿ, ಇದರಲ್ಲಿ ಹುಡುಗಿಯ ತಪ್ಪೇನೂ ಇಲ್ಲ ಅರ್ಜುನ್. ನನಗೋಸ್ಕರ ನಮ್ಮ ಅವಶ್ಯಕತೆಗಾಗಿ ಅವಳನ್ನ ಇಲ್ಲಿ ಕರೆಸ್ಕೊಂಡಿದ್ದೀವಿ. ಆಲೋಚನೆ ಮಾಡು, ಹೊಸಬ್ರು ಯಾರಾದರೂ ಕಂಡ್ರೆ ನಾವು ಸರಿಯಾಗಿ ಮಾತಾಡೋದಿಲ್ಲ. ಅಂಥದ್ರಲ್ಲಿ ಮುಖಪರಿಚಯವಿಲ್ಲದೆ ನಾವು ಕರೆದ್ರೆ ಆ ಹುಡುಗಿ ಬರೋದಕ್ಕೆ ಎಷ್ಟು ಸಂಕಟ ಪಟ್ಟಿರಬಹುದು. ಅವಳ ಆತ್ಮಾಭಿಮಾನಕ್ಕೆ ನಾವು ಎಷ್ಟು ಏಟು ನೀಡಿದಂತ ಇರ್ಬೋದು. ಒಂದು ಕ್ಷಣ ಯೋಚಿಸು ಅರ್ಜುನ್. ಸಮಾಜದಲ್ಲಿ ಹಣ ಇದೆ ಅಂತ ಏನು ಬೇಕಾದರೂ ಮಾಡೋ ನಮಗೂ, ಪಂಜರದ ಹಕ್ಕಿಯಂತೆ ಜಾಗರೂಕತೆಯಿಂದ ಬದುಕೋ ಹುಡುಗಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಆದರೂ ಅವಳು ತನ್ನ ಸ್ವಾರ್ಥಕ್ಕಾಗಲ್ದೆ ತನ್ನ ನಂಬ್ಕೊಂಡಿರೋ ಮಕ್ಕಳಿಗಾಗಿ ಆತ್ಮಾಭಿಮಾನವನ್ನು ಪಕ್ಕಕ್ಕಿಟ್ಟು ಇಲ್ಲಿಗೆ ಬಂದಿದ್ದಾಳೆ. ನೀನು ಹೇಳ್ಬೋದು ಹಣ ಕೊಡ್ತೀನಿ ಎಂದಿದ್ದಕ್ಕೆ ಬಂದಿದ್ದಾಳೆ ಅಂತ, ಆದರೆ ಹಣದಿಂದ ಕೊಳ್ಳಲಾಗದ ವಿಷಯಗಳು ಈ ಲೋಕದಲ್ಲಿ ಬಹಳಷ್ಟಿವೆ ಅರ್ಜುನ್. ಆದರೆ ಅನ್ವಿಕಾಳಂಥ ಹುಡುಗಿಯಲ್ಲಿ ಆತ್ಮಾಭಿಮಾನ ಮೊದಲ ಸ್ಥಾನದಲ್ಲಿರುತ್ತೆ. ಹಣಕ್ಕೆ ಆಸೆಪಟ್ಟು ಬಂದವಳಲ್ಲ ಇವಳು. ತನ್ನ ಮನಸ್ಸಿನಲ್ಲಿ ಯಾವುದೋ ಬಲವಾದ ಸಂಕಲ್ಪ ಮಾಡ್ಕೊಂಡಿದ್ದಾಳೆ, ಅದು ನೆರವೇರುತ್ತೆ ಎಂಬ ಆಸೆಯಿಂದ ಬಂದಿದ್ದಾಳೆ ಅಂತ ಹೇಳ್ತಿದ್ದ ರಾಧಾಕೃಷ್ಣರನ್ನ ಅನ್ವಿಕಾ ವಿಸ್ಮಯದಿಂದ ನೋಡಿದ್ಲು. ಅನ್ವಿಕಾ ಮನಸ್ಸಿನಲ್ಲಿ ಅವರಿಗೆ ಒಂದು ದೊಡ್ಡ ಸಿಂಹಾಸನವನ್ನೇ ನೀಡಿ ಗೌರವಿಸಿದ್ಲು. ಎಷ್ಟು ಚೆನ್ನಾಗಿ ಒಬ್ಬ ಹೆಣ್ಣುಮಗಳ ಮನಸ್ಸನ್ನು ಅರ್ಥ ಮಾಡ್ಕೊಂಡ್ರಲ್ಲ ಅಂದ್ಕೊಂಡ್ಳು. ಟೈಮ್ ಆಗ್ತಿದೆ ತಾತ, ನೀವಿಲ್ಲೇ ಇರ್ತೀರಾ ಅಂತ ಅರ್ಜುನ್ ಕೇಳ್ದ. ಇಲ್ಲ ಕಂದ, ಅನ್ವಿಕಾಳನ್ನು ಬಂದಾಗಿನಿಂದ ನೋಡಿರ್ಲಿಲ್ವಲ್ಲ, ನೋಡಿ ಹೋಗೋಣ ಅಂತ ಬಂದೆ. ಅತ್ತ ನಿನ್ನ ತಂದೆ ಇವತ್ತು ದುಬೈಗೆ ಹೋಗ್ತಿದ್ದಾರೆ, ಆಫೀಸ್ಗೆ ನಾನೇ ಹೋಗಬೇಕು ಅಂದರು ರಾಧಾಕೃಷ್ಣ. ತಂದೆ ವಿಷಯ ಬರ್ತಿದ್ದಂತೆ ಅರ್ಜುನ್ ಮುಖ ಸಿಂಡರಿಸೋದನ್ನು ಅನ್ವಿಕಾ ಗಮನಿಸಿದ್ಲು. ಅವರಿಗೆ ತಂದೆ ಇದ್ದಾರೆ, ಹಾಗಿದ್ರೆ ಇಲ್ಲಿ ಯಾರೂ ಇರೋದಿಲ್ಲ ಯಾಕೆ ಅಂದ್ಕೊಂಡ್ಳು. ಆದರೆ ಕೇಳೋದಕ್ಕೆ ಹೋಗಲಿಲ್ಲ. ನಿನಗೆ ಎಷ್ಟು ಸಲ ಹೇಳಿದ್ದೀನಿ ತಾತ, ಅವ್ರ ಬಗ್ಗೆ ನನ್ನ ಹತ್ರ ಪ್ರಸ್ತಾಪ ಮಾಡಬೇಡಿ ಅಂತ ಅಂತಿದ್ದ ಅರ್ಜುನನ್ನು ನೋಡಿ, ನಿನ್ನ ಜೊತೆ ಟಿಫಿನ್ ಮಾಡೋಣ ಅಂತ ಬಂದೆ ಕಂದ. ಎಷ್ಟು ದಿನಗಳಾಯಿತು ನಾವು ಒಟ್ಟಿಗೆ ಕೂತು ತಿಂದು ಅಂದರು ಅವರು. ನಿಮಗಾಗಿ ಏನು ಮಾಡಲಿ ಸರ್ ಅಂದ್ಲು ಅನ್ವಿಕಾ ತುಂಬ ಪ್ರೀತಿಯಿಂದ. ಏನಿದೆಯೋ ಅದನ್ನೇ ಹಾಕ್ತಾಯಿ, ಆ ಸಪ್ಪೆ ಆಹಾರವನ್ನೇ ಅಲ್ವೇ ನಾನು ತಿನ್ನಬೇಕಿರೋದು ಅಂದರು ಅವರು ನಿಷ್ಠೂರವಾಗಿ. ತಾತ, ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂದನು ಅರ್ಜುನ್. ಆರೋಗ್ಯ ಅನ್ನುತ್ತಾ ಭೋಜನ ಪ್ರಿಯನಾದ ನನ್ನನ್ನು ಬಂಧಿಸ್ಬಿಟ್ಟಿದ್ದೀರಿ. ರುಚಿಯಾಗಿ ನಾಲ್ಗೆಗೆ ತಗಲಿ ಎಷ್ಟು ವರ್ಷಗಳಾಯಿತೋ ಗೊತ್ತಾ. ಅಲ್ಲಿ ತಿಂತೀನಿ ಅಂದರೆ ಅವನು ಒಪ್ಪೋದಿಲ್ಲ, ಇಲ್ಲಿ ತಿಂತೀನಿ ಅಂದರೆ ನೀನು ಒಪ್ಪೋದಿಲ್ಲ ಅನ್ನುತ್ತಾ ಅರ್ಜುನ್ ಕೋಪದಿಂದ ನೋಡೋದನ್ನು ಹಾಕ್ಕೊಂಡು ಮಾತು ನಿಲ್ಲಿಸಿ, ಸರಿ ಸರಿ, ಟಿಫಿನ್ ಟೈಮ್ ಕೂಡ ಆಗ್ತಿದೆ ಅಂತ ಎದ್ರು ಅವರು. ಅನ್ವಿಕಾಳನ್ನು ನೋಡಿದ ಅರ್ಜುನ್, ಅವಳು ಅಷ್ಟರಲ್ಲೇ ಅಡುಗೆ ಮನೆಗೆ ಹೋಗಿದ್ಲು. ಒಂದು ಕಡೆ ಅರ್ಜುನ್ಗಾಗಿ ಅಡುಗೆಯವರು ಸಲಾಡ್ ರೆಡಿ ಮಾಡ್ತಿದ್ರೆ, ಇನ್ನೊಂದು ಕಡೆ ಅನ್ವಿಕಾ ಜೋಳದ ಹಿಟ್ಟಿನಿಂದ ಗಬಗಬನೆ ರೊಟ್ಟಿ ಮಾಡಿ ಬೆಳಗ್ಗೆ ಮಾಡಿದ ಶುಂಠಿ ಚಟ್ನಿಯೊಂದಿಗೆ ಬಡಿಸಿ ಸೌತೆಕಾಯಿನ ಕತ್ತರಿಸಿ ಆ ಪ್ಲೇಟನ್ನು ರಾಧಾಕೃಷ್ಣರ ಮುಂದೆ ಇಟ್ಲು. ಆಹಾರ ಬಣ್ಣ ಬಣ್ಣವಾಗಿ ಕಾಣಿಸ್ತಿದ್ರಿಂದ ಅವರ ಕಣ್ಣುಗಳು ಹೊಳೆದವು. ಇಷ್ಟು ಕಡಿಮೆ ಸಮಯದಲ್ಲಿ ಹೇಗೆ ಮಾಡಿದೆ ಅಂದರು ಆಶ್ಚರ್ಯದಿಂದ. 4 ರೊಟ್ಟಿ ಸುಡೋದು ಎಷ್ಟು ಹೊತ್ತು ಸರ್ ಅಂದ್ಲು ಅವಳು. ನಿನ್ನ ಕೈಯಲ್ಲಿ ಮಾಯೆ ಇದೆ ಅನ್ವಿಕಾ. ಮೊದಲು ತುತ್ತು ಮುರಿದು ತಿಂತಿದ್ದ ಅವರು ಸತ್ತು ಹೋಗಿದ್ದ ನಾಲಿಗೆಯ ರುಚಿ ಜಾಗೃತವಾಗಿ ಬಾಯಲ್ಲಿ ನೀರೂರುತ್ತಿರಲು ತನ್ಮತೆಯಿಂದ ಹೇಳಿದ್ರು. ಸುಮ್ಮನೆ ತನ್ನ ಆಹಾರ ತಿಂತಿದ್ದನು ಅರ್ಜುನ್. ಅನ್ವಿಕಾ, ನೀನು ಇಂಥ ಊಟ ಹಾಕ್ತೀನಿ ಅಂದರೆ ಪ್ರತಿದಿನವೂ ಇಲ್ಲೇ ಬರ್ತೀನಿ ತಾಯಿ ಅಂದರು ರಾಧಾಕೃಷ್ಣ. ಬರೋದೇನು ಸರ್, ಇಲ್ಲೇ ಇರಿ, ನಿಮ್ಗೇನು ಬೇಕೋ ಹೇಳಿ, ಎಲ್ಲವನ್ನ ಮಾಡಿಕೊಡ್ತೀನಿ. ನನಗೆ ತಿಂಗಳಿಗೆ 1,00,000 ಸಂಬಳ ಕೊಡ್ತಿದ್ದಾರೆ, ಸುಮ್ಮನೆ ಕೊಡ್ತಿದ್ದಾರಲ್ಲ ಅಂತ ತುಂಬ ಬೇಸರ ಆಗ್ತಿತ್ತು. ಹೀಗಾದರೂ ಅದನ್ನು ಸದುಪಯೋಗ ಪಡಿಸ್ಕೊಳ್ತೀನಿ ಅಂತ ಅನ್ವಿಕಾ ಆವೇಶದಲ್ಲಂದ್ಲು. ನಂತರ ತಾನು ಏನು ಹೇಳಿದೆ ಅಂತ ಅರಿವಾಗಿ ಕೆಂಪಾದ ಅರ್ಜುನ್ ಮುಖ ನೋಡಿ ಅಡುಗೆ ಮನೆಗೆ ಓಡಿದ್ಲು. ಹುಡುಗಿ ತುಂಬ ಚುರುಕಾಗಿದ್ದಾಳೆ ಅರ್ಜುನ್, ನಾವು ಅಂದ್ಕೊಂಡು ಕೆಲಸಕ್ಕೆ ಸರಿಯಾಗಿ ಹೊಂದುತ್ತಾಳೆ ಅಂದರು ರಾಧಾಕೃಷ್ಣ. ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತಾತ, ನಾನಷ್ಟು ಬೇಗ ಯಾರನ್ನೂ ನಂಬೋದಿಲ್ಲ ಅಂತ ನೀನು ಗೊತ್ತು ತಾನೇ ಅಂದ ಅರ್ಜುನ್. ಹಿಂದೆ ನಾವು ಕರೆತಂದವರು ಯಾರೂ ಕೂಡ ಪೇಂಟ್ ಹೌಸ್ನಿಂದ 1 ತಿಂಗಳಲ್ಲಿ ಬಂಗ್ಲೆಗೆ ಶಿಫ್ಟ್ ಆಗಿರಲಿಲ್ಲ ಅರ್ಜುನ್. ಆದರೆ ಅನ್ವಿಕಾ ಬಂದಿದ್ದಾಳೆ, ಅಲ್ಲೇ ಅವಳು ಅರ್ಧ ಅಂಕಗಳನ್ನು ಗೆದ್ದಿದ್ದಾಳೆ. ಕೆಲವರು ಬಂಗ್ಲೆಗೆ ಎಂಟ್ರಿ ಕೊಡೋ ಮೊದಲೇ ಪೇಂಟ್ ಹೌಸ್ನಿಂದಲೇ ಹೋಗ್ಬಿಟ್ರು, ನೆನಪಿದೆಯೇ ಅಂತಿದ್ದಾಗ, ನಿಮಗೆ ಇಷ್ಟ ಆದರೆ ಎಲ್ಲರನ್ನೂ ಹೀಗೆ ಹೊಗಳುತ್ತೀರಿ. ಹೊರಗೆ ಕಾಣಿಸದ ಮುಖಗಳು ಪ್ರತಿಯೊಬ್ಬರಲ್ಲೂ ಇರುತ್ತವೆ ತಾತ. ಸಮಯ ಬಂದರೆ ಅವರ ಅಸಲಿ ಸ್ವರೂಪ ಹೊರಬರುತ್ತೆ ಎನ್ನುತ್ತಾ ಬರ್ತಿದ್ದ ಅನ್ವಿಕಾಳನ್ನು ನೋಡಿ, ಏನದು ಅಂದ ಅರ್ಜುನ್. ಮಜ್ಜಿಗೆ ಸರ್, ಇದನ್ನು ಕುಡಿದ್ರೆ ಹೊಟ್ಟೆ ತಂಪಿರುತ್ತೆ, ಮಧ್ಯಾಹ್ನದವರೆಗೆ ಮತ್ತೆ ಹಸಿವಾಗೋದಿಲ್ಲ, ಮಧ್ಯದಲ್ಲಿ ಏನನ್ನ ತಿನ್ನಬೇಕು ಅನಿಸೋದಿಲ್ಲ ಅಂತ ರಾಧಾಕೃಷ್ಣರಿಗೆ ನೀಡಿದ್ಲು. ಅವರ ಕಣ್ಣಲ್ಲಿ ನೀರು ತುಂಬಿ ಬಂತು. ಕೋಟಿಗಟ್ಟಲೆ ಆಸ್ತಿ ಇದೆ, ಬಯಸಿದ್ದೆಲ್ಲ ಮುಂದೆ ಬರುತ್ತೆ, ಆದರೆ ಆತ್ಮೀಯವಾಗಿ ಕೇಳದೆ ಹೀಗೆ ಮಾಡಿಕೊಡೋರು ಯಾರಿದ್ದಾರೆ ಅಂದುಕೊಳ್ತಾ ಅಮೃತದಂತೆ ಅದನ್ನು ಕುಡಿದ್ರು. ನಾನು ಹೊರಡ್ತಿದ್ದೀನಿ ತಾತ, ನೀವು ಬಂದರೆ ಆಫೀಸ್ ಹತ್ರ ಡ್ರಾಪ್ ಮಾಡ್ತೀನಿ. ಬರ್ತಿದ್ದೀನಿ ಕಂತ ಅಂತ ಅನ್ವಿಕಾಳ್ ಬಳಿ ಹೋಗಿ, ಬರ್ತೀನಮ್ಮ,
ನಿನ್ನ ಕೈ ಅಡುಗೆನ ಹೊಟ್ಟೆ ತುಂಬ ತಿಂದೆ, ಮತ್ತು ಭಾನುವಾರ ಬರ್ತೀನಿ, ನನಗಾಗಿ ಮೀನಿನ ಸಾರು ಮಾಡಿಕೊಡ್ಬೇಕು ಅಂದರು. ಖಂಡಿತ ಸರ್, ಜೊತೆಗೆ ರಾಗಿ ಮುದ್ದೆ ಕೂಡ ಮಾಡ್ತೀನಿ ಅಂದ್ಲು. ಅಬ್ಬಾ, ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಊರ್ತಿದೆ ಅನ್ನುತ್ತಾ ಮ್ಯಾನರ್ ಜೊತೆ ಮಾತನಾಡ್ತಿದ್ದ ಅರ್ಜುನನ್ನು ನೋಡಿ, ಸ್ವಲ್ಪ ಹುಳಿ ಖಾರ ಜಾಸ್ತಿ ಹಾಕ್ತಾಯಿ, ಮಾವಿನಕಾಯಿ ತುಂಡು ಕೂಡ ಇರಲಿ ಅಂದರು ರಹಸ್ಯವಾಗಿ ಅರ್ಜುನ್ಗೆ ಕೇಳದಂತೆ. ನಗ್ತಾ ಸರಿ ಸರ್ ಅಂದ್ಲು ಅವಳು. ತಾತ, ನೀವು ಹೋಗಿ ಕಾರ್ನಲ್ಲಿ ಕೂತ್ಕೊಳ್ಳಿ, ಬರ್ತೀನಿ ಅಂತ ಅವರನ್ನು ಕಳಿಸಿ ಅನ್ವಿಕಾಳ್ ಬಳಿ ಬಂದು, 1,00,000 ಸಂಬಳ ಸುಮ್ಮನೆ ಕೊಡ್ತಿದ್ದೀನಿ ಅಂತ ತುಂಬಾ ಫೀಲ್ ಆಗ್ತಿದೆಯಲ್ಲ, ಇವತ್ತಿನಿಂದ ಗಾರ್ಡನ್ ಕೆಲಸ ಪೂರ್ತಿ ನೀನೇ ಮಾಡಬೇಕು ಪ್ರತಿದಿನ ಅಂತ ಗಂಭೀರವಾಗಿ ಹೇಳಿ ಹೊರಟು ಹೋದ ಅರ್ಜುನ್. ರಾಧಾಕೃಷ್ಣ ಅವರು ಹಸುವಿನಂತೆ ಸೌಮ್ಯವಾದರೆ ಈ ರಾಕ್ಷಸ ಹುಲಿ ಇದ್ದಂತೆ, ನಿಜಕ್ಕೂ ಮೃದುವಾಗಿ ಮಾತಾಡೋದಕ್ಕೆ ಬರಲ್ಲ ಇವನಿಗೆ ಅಂತ ಅವ್ರು ಹೋಗೋದನ್ನು ನೋಡ್ತಾ, ಡ್ರಾಪ್ ಮಾಡ್ತೀನಿ ಅಂತಿದ್ದಾನೆ ಅಂದರೆ ರಾಧಾಕೃಷ್ಣ ಅವರು ಹೋಗೋದು ಆ ಕಂಪ್ನಿಗಲ್ವೇ? ಬಹುಶಃ ಬೇರೆ ಬ್ರಾಂಚ್ ಇರ್ಬೋದು ಅಂದ್ಕೊಂಡ್ಳು ಅನ್ವಿಕಾ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.